ನಮಸ್ಕಾರ ಮುಜಾರ್ ಚಾನಲ್ಗೆ. ನಾವು ಇವತ್ತು ತೋರಿಸುವಂಥದ್ದೇನೆಂದ್ರೆ ಇಲ್ಲೈತೆ ನೋಡ್ರಿ, ಇದು ನುಗ್ಗಿ ಹೂವು. ನುಗ್ಗಿ ಹೂವಿನಿಂದ ಏನು ಉಪಯೋಗ ಆಗ್ತೈತಿ, ತಪ್ಪಲಿಂದ ಏನು ಉಪಯೋಗ ಆಗ್ತೈತಿ, ಇದು ಅಂಟಲಿಂದ ಏನು ಉಪಯೋಗ ಆಗ್ತೈತಿ ಎಲ್ಲ ನಮ್ಮ ವಿಡಿಯೋದಾಗ ಹೇಳಿರ್ತೀವಿ. ನಮ್ಮ ಚಾನಲ್ಗೇನು ಮುಂದಿನವ್ರಿಗೇನೈತಲ್ಲ ಹರಸ್ರಿ ಬೆಳೆಸ್ರಿ, ಮುಂದಿನವ್ರಿಗೇನೈತಲ್ಲ ನೀವು ಬರೀ ನೋಡ್ಕೇಸಿದ್ದು ನೀವೇ ಬಿಡಬೇಡ್ರಿ. ಎಲ್ಲರಿಗೆ ಇದಕ್ಕೇನೈತಲ್ಲ ತಿಳಿಯೋಂಥದ್ದು ಮಾಡಿರಿ. ಮತ್ತೇನು ಇದು ಏನೇನು ಆಗ್ತೈತಿ ಏನೇನಿಲ್ಲ, ಇದ್ರೊಳಗೆ ಅಂಥ ಜೀವ ಐತಿ ಏನಿಲ್ಲ, ಏನು ತಿನ್ನಬೇಕು, ಏನು ಪಥ್ಯಗಳು ಮಾಡಬೇಕು ಎಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ಏನು ರೀ ಇಲ್ಲಿ ನೋಡಿರಿ, ಇದು ನುಗ್ಗಿಕಾಯಿ ತಪ್ಪಲ್ದು ನಮ್ಮ ಇದರ್ಲಿಂದ ಇಲ್ಲಿ ನಾನು ತೋರಿಸ್ತೀನಿ ನಮ್ಮ ಚಾನಲ್ಲಿಂದ. ನಮಸ್ಕಾರ ಮುಜಾರ್ ಚಾನಲ್ಗೆ. ಇದು ನೋಡ್ರಿ ನುಗ್ಗಿ ಗಿಡದ ತಪ್ಪಲ. ಈ ಮೊದಲ್ದು ತಪ್ಪಲು ತೋರಿಸ್ತೀನಿ ನಿಮಗೆ. ತಪ್ಪಲ ಎದಕ್ಕೆ ಬರ್ತದಂದ್ರೆ, ಈಗ ಇದು ತಪ್ಪಲ ಐತಲ್ರಿ, ಇದು ತಪ್ಪಲ ಏನೈತಲ್ಲ ಇದಕ್ಕೇನು ಮಾಡೋದು, ನಾವು ತಪ್ಪಲು ಒಣಗಿ ಮಾಡ್ಕೊಂಡು ತಿನ್ನಬೇಕು. ಏನು ರೀ ತಪ್ಪಲ್ದು ಒಣಗಿ ಮಾಡ್ಕೊಂಡು ತಿನ್ನಬೇಕು. ಹ್ಯಾಂಗೆ ತಿನ್ನಬೇಕು, ಏನು ತಿನ್ನಬೇಕು ಎಲ್ಲ ನಾನು ತೋರಿಸ್ತೀನಿ. ಇದರೊಳಗೆ ಎಷ್ಟು ಶಕ್ತಿ ಅದ ಅನ್ನೋದು ಹೇಳ್ತೀನಿ ನಿಮ್ಗೆ. ನಾವು ಹ್ಯಾಂಗೆ ಹೇಳ್ತೇವೆ ಅದೇ ಟೈಪ್ ಮಾಡಿರಿ ನೀವು. ಯಾಕಂದ್ರೆ ನಾನು ವೀಡಿಯೋಗಳು ಎಷ್ಟೋ ಕೊಟ್ಟೀನಿ, ಎಷ್ಟೋ ಚೆಂದಾಗ್ಯಾವು. ಇದು ಎದಕ್ಕೆ ಬರ್ತದ, ಈಗ ನಾ ತೋರಿಸುವಂಥದ್ದು ತಪ್ಪಲ್ದು ಗಿಡದ್ದು ಎದಕ್ಕೆ ಎದಕ್ಕೆ ಹ್ಯಾಂಗೆ ಯೂಸ್ ಮಾಡಬೇಕು ಎಲ್ಲ ನಾನು ತೋರಿಸಿರ್ತೀನಿ. ಈಗ ರೀ ಇದು ತಪ್ಪಲೇನೈತಲ್ಲ, ಇದಕ್ಕೆ ಬೇಸಿನಾಗ ಏನೈತಲ್ಲ ಒಂದು ಇಷ್ಟು ಹರಿದಿಷ್ಟು ಹರಿದ ಕಿಸಿಂದ ಒಂದು ಅರ್ವ್ಯಾಗ ಕಟ್ಟಿ ಇಡೋದು. ಇದಕ್ಕೆ ಸುತ್ತಿ ಕಿಸಿಂದ ಸುತ್ತಿ ಇಟ್ಬಿಟ್ರೆ ಆಯಿತು. ಮುಂಜಾನೆ ಹತ್ತುಗಳೇನೆ ಏನೈತಲ್ಲ, ಮುಂಜಾನೆ ಅಥವಾ 2 ದಿವಸ ಒಂದೇ ದಿವಸ ಇರೋಲ್ಲಕ್ಕ, ಮುಂಜಾನೆ ಹತ್ತುಗಳೇನೆ ಏನೈತಲ್ಲ ಇವು ಕಡ್ಡಿ ತಾನೇ ಕಡಾಕತ್ತಾವ. ಇವು ನೋಡ್ರಿ ನೀವು, ಇದು ಕಡ್ಡಿ ಏನೈತಲ್ಲ ತಾನೇ ಕಡಾಕತ್ತಾವ. ಅಷ್ಟು ಏನೈತಲ್ಲ ಕಡ್ಡಿ ಜಮಾ ತೆಗೆದು ಕಿಸಿಂದ ಏನೈತಲ್ಲ ಇದ್ರ ತಪ್ಪಲ್ದು ಏನೈತಲ್ಲ ನಮ್ಮ ಕಡ್ಲಿ ಬ್ಯಾಳ್ಯಾಗ ಹಾಕೊಂಡು ಚೆಂದಾಗಿ ಒಣಗಿ ಮಾಡೋದು. ಇದು ಎದರ ಸಲಾಗಿ ನಾನು ಮುಂದೆ ಹೇಳ್ತೀನಿ ನಿಮಗೆ. ಒಣಗಿ ಮಾಡೋದು, ಒಣಗಿ ಮಾಡಿ ಕಿಸಿಂದ ಏನೈತಲ್ಲ ಇದಕ್ಕೆ ನಮ್ಮ ಕೈಯ ಕಾಲ ಜೋಮ ಆಗ್ತಿರ್ತಾವೆ. ಒಮ್ಮೊಮ್ಮೆ ಕೈಕಾಲ ಜೋಮ್ ಇರ್ತಿರ್ತಾವೆ. ಜೋಮ್ ಇದ್ದು ಅಂದ್ರೆ ಏನಾಗ್ತೈತಿ, ಮಂದಿಗೆ ಏನೈತಲ್ಲ ಜೋಮ್ ಇದ್ದು ಅಂದ್ರೆ ಏನಾಗ್ತೈತಿ, ಕೈಕಾಲ ಜೋಮ್ ತೋರಿಸ್ಲಾಕತ್ತಂದ್ರೆ ನಾವು ಡಾಕ್ಟ್ರ್ ಬೆಲ್ಲಕ್ಕೆ ಹೋಗ್ತೇವೆ. ಇದು ಮನೆ ಒಳಗೆ ಮಾಡ್ಕೊಳ್ಳೋಂಥ ಮದ್ದು. ಇದಕ್ಕೇನು ಮಾಡಬೇಕು, ಇಷ್ಟೇನೈತಲ್ಲ ತಪ್ಪಲು ಏನೈತಲ್ಲ ಇದು ತಪ್ಪಲ ಒಣಗಿಸಿಟ್ರಿ ಕೇಸಿಂದ ಚೆಂದಾಗೇನು ಒಣಗಿಸಿಟ್ರಿ. ಇದು ನೀವು ಪಲ್ಯ ಮಾಡ್ಕೊಂಡು ತಿಂದ್ರೆ ಕಡ್ಲಿ ಪಲ್ಯದಾಗ ಹಾಕೊಂಡು ತಿನ್ನೋದು. ಇದಕ್ಕೇನೈತಲ್ಲ ಒಣಗೆ ಇದು ಇಲ್ಲಪ್ಪ ನಾ ದಿವಸ ಸೇವನೆ ಮಾಡ್ತೀನಿ ಅಂದ್ರೆ ಭಾಳ ತೊಗೋಬಾರ್ದು. ಗಂಟಲದೊಳಗೆ ಕರ್ ಮಾಡ್ಲಿಕ್ಕೆ ಚಾಲು ಮಾಡ್ತದೆ. ಈಗ ಇದು ಐತಲ್ಲ ಇಷ್ಟೇ ತಪ್ಪಲ. ಈಗ ಇಷ್ಟು ತಪ್ಪಲ್ದು ಏನೈತಲ್ಲ ನೀವು ಪೌಡ್ರ್ ಮಾಡಿರಿ, ಬೇಸ್ನಾಗ ಪೌಡ್ರ್ ಮಾಡ್ಕೇಸಿಂದ ನನ್ನ ತಾಕತ್ತೇ ಕಮ್ಜೋರ, ನನ್ನ ಶರೀರ ಕಮ್ಜೋರು ತೋರಿಸ್ತಿರ್ತದಂದ್ರೆ ಈ ತಪ್ಪಲಾನು ಏನೈತಲ್ಲ ಭಾಳ ದಿವಸ ಇಡಬಾರ್ದು. ಇದಕ್ಕೆ ಇಟ್ಟು ಕೇಸಿಂದ ಏನೈತಲ್ಲ ನೀವು ಮುಂಡ ಮುಚ್ಚಿದಂಗೆ ಆಗ್ತೈತಿ. ಇದು ಮತ್ತೆ ಕೆಟ್ಟು ಹೋಗಿಬಿಡ್ತೈತಿ. ಇದಕ್ಕೆ ಒಣಗಿಸಿ ಚೆಂದಾಗಿ ಒಣಗಿಸಿರ್ತಿರಲ್ಲ ಅದು ಪೌಡ್ರ್ ಏನೈತಲ್ಲ ಇಟ್ಟು ಬಿಡೋದು. ಇಟ್ಟು ಏನು ಮಾಡೋದು, ಆ ಪೌಡ್ರ್ ಏನೈತಲ್ಲ 3 ಬಳ್ಳಿಗೆ ಎಷ್ಟು ಬರ್ತೈತೆ ಅಷ್ಟೇ ತೊಗೊಳ್ಳೋದು. ಇಷ್ಟೇ ತೊಗೊಂಡು ಕಿಸಿಂದ ನೀವು ನೀರಾಗ ಕುದಿಸಿ ಕುಡಿದ್ರೂ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಇದು ಏನೈತಲ್ಲ ಬರೀ ಹಿಂಗೆ ತಪ್ಪಲಾನೆ ಏನೈತಲ್ಲ ಹಸಿ ತಪ್ಪಲಾನೆ, ಇದು ಒಣ ಪೌಡ್ರ್ ಏನು ಇರ್ತೈತಲ್ಲ ಅದು ಪೌಡ್ರೇ ತಿಂದರೂ ಬರ್ತೈತಿ. ಹಿಂಗೆ ತಿನ್ನೋದು. ಇದಕ್ಕೆ ನಾ ತಿಂದು ತೋರಿಸ್ತೀನಿ ನಿಮಗೆ. ಇದರ್ಲಿಂದ ಏನು ಎನರ್ಜಿ ಬರ್ತೈತಿ ಶರೀರದೊಳಗೆ ತುಂಬ. ಮನುಷ್ಯಾಗ ಏನೈತಲ್ಲ ಕಮ್ಜೋರಿ ಹ್ಯಾಂಗೆ ಕಮ್ಜೋರಿ ಅಂದ್ರೆ ನಮ್ಮ ಶಕ್ತಿಯನ್ನು ಇಲ್ಲಾರ್ದಂಗೆ ಕಳ್ಕೊತೀವಿ ನೋಡು, ಅದಕ್ಕೆ ಕಮ್ಜೋರಿ ಇರ್ತೇವೆ ನಾವು. ಅದು ಏನೈತಲ್ಲ ಅದು ಇದ್ರಾಗ ತಾಕತ್ತು ಬರ್ತೈತಿ ಈ ತಪ್ಪಲದೊಳಗೆ. ಅದು ಇನ್ನೊಂದು ಏನೈತಲ್ಲ ಇದಕ್ಕೇನೈತಲ್ಲ ಸಾಕಷ್ಟು ಜನಗಳು ಬರೀ ತಪ್ಪಲ ತೋರಿಸಿದ್ರು, ಹೂವು ತೋರಿಸಿದ್ರು, ಎಲ್ಲ ತೋರಿಸಿದ್ರು. ನಾನು ನಿಮಗೆ ಒಂದು ತೋರಿಸ್ತೀನಿ, ಅದು ನೀವು ಮಾಡಿ ನೋಡಿರಿ. ಯಾಕಂದ್ರೆ ನನ್ನ ಅಂದಾಜು ಒಂದು 60ರಿಂದ 50,000 ಜನಕ್ಕೆ ನಾನು ಕೊಟ್ಟೀನಿ. ಎದಕ್ಕಂದ್ರೆ ಡಾಕ್ಟ್ರುಗಳು ಹೇಳಿರ್ತಾರೆ ನಮಗೆ ವೀರ್ಯಾಣು ಇಲ್ಲ ವೀರ್ಯಾಣು ಇಲ್ಲ ಅಂತ ಇರ್ತಾರೆ ನೋಡ್ರಿ. ಈ ಹೂವಿನ ಏನೈತಲ್ಲ ಹೂಗಳು ಇಲ್ಲಿ ತೋರಿಸ್ತೀನಿ. ಅಷ್ಟೇ ದೂರಿನಿಂದ್ರಪ್ಪ ಆದ್ರೆ ಇವು ಹೂವು ಐತಲ್ಲ ಹೂವು ಇವು ತಪ್ಪಲ್ದತ್ರ ನಾನು ತೋರಿಸೀನಿ. ಏನಾದರೂ ನಿಮ್ಗೆ ಹೇಳ್ತೀನಿ ತಪ್ಪಲ್ದು ಎದಕ್ಕೆ ಬರ್ತದೆ. ಕಣ್ಣಿನ ದೃಷ್ಟಿ ಸುಖ ಇದು ಸ್ವಚ್ಛ ಮಾಡುವಂಥ ತಪ್ಪಲ. ಕಣ್ಣು ಮಂಜು ಆಗ್ತಿದ್ದು ಅಂದ್ರೆ ನಾವು ಕೆಲವೊಂದು ಇದರಾಗ ಹಾಕಿಸಿದ ಕಣ್ಣಿನ ಮಂಜನ್ನು ತೆಗಿತೇವೆ. ಬರೀ ನಮ್ಮದೇನು ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ, ತಲೆ ಒಳಗೆ ಆಗಿರ್ತದೆ, ಅದಕ್ಕೆ ಸುಖ ನಾವು ಅಪರಿಸುವಂಥದ್ದು. ಇದು ಒಂದೇ ಗಿಡ, ಯಾವುದು ನುಗ್ಗಿ ತಪ್ಪಲು ಒಂದೇ, ಮತ್ತು ಯಾವುದೂ ಇಲ್ಲ. ಇದು ಹೂವುಗಳೇನದಾವಲ್ಲ ನೀವು ಈಗ ನೋಡಿರಿ, ಇಲ್ಲಿ ಸಾಕಷ್ಟು ಬಿದ್ದಾವೆ ನೋಡಿರಿ ನಮ್ಮ ಬಲ್ಯಾಕ. ಇಲ್ಲಿ ತೋರಿಸಪ್ಪ ಒಂದು ಜರ, ಇಲ್ಲಿ ಒಣಗಿದ್ದದ ನೋಡಿ. ಇವು ಅದಾವ ನೋಡಿ ಹೂವು.
ಇವು ಏನಾರೆ ಇಲ್ಲಿ ನಾವು ಏನು ಮಾಡೇವಿ, ಇದಕ್ಕಂತೂ ನಾವು ತಪ್ಲ ಮಾಡಿ ಇದು ಮಾಡಿ ಕುಡುದಿಲ್ಲ. ಈ ಹೂವುಗಳು ಅದಾವಲ್ಲ, ಒಣಗಿಸಿದ ಹೂವು ಇಲ್ಲಿ ಬಾರಪ್ಪ ಐತದ್ ಬಾ. ಈಗ ಒಣಗಿಸಿದ ಹೂವು ಇದು ಐತಲ್ರಿ, ಇದು ನೀವು ಏನಾರೇ ಒಂದು ಹಾಸಿರಿ ಇದ್ರ ಮ್ಯಾಲೆ ಹಾಸಿಗೆಸಿಂದ ಏನೈತಲ್ಲ, ಈಗ ನಾವು ಇಲ್ಲಿ ಹಾಸ್ತಿದ್ದೇವೆ, ಈಗ ತೆಗೆದಿಟ್ಟೇವೆ ನಮ್ಮ ಬಲ್ಲಕ್ಕೆ ಇಷ್ಟ ಆಗ್ಯದಂತ. ಆ ಹೂವು ಏನದಾವಲ್ಲ ಒಣಗಿಂದ ಏನೈತಲ್ಲ, ಒಣಗಿಸ್ಕಿಸಿಂದ ಏನೈತಲ್ಲ, ನೀವು ಆಕಳ ತುಪ್ಪ ಬೇಕು, ಚಲೋ ಆಕಳ ತುಪ್ಪ ಬೇಕು. ಆಕಳ ತುಪ್ಪದೊಳಗೆ ಏನೈತಲ್ಲ ಇದಕ್ಕೆ ಕರಿದು ಎದ್ರಾಗಂದ್ರೆ ಆಕಳ ತುಪ್ಪ ಒಂದು ಜರ ಹಾಕೋದು, ಹಾಕಿಸಿಂದ ಒಂದು ಹಿಡಿಯಷ್ಟು ಹೂವು ಹಾಕೋದು. ಹಾಕಿಸಿಂದ ನೀವು ಜೋಳದ ರೊಟ್ಟಿ ತಿನ್ನಿರಿ, ಚಪಾತಿ ಒಳಗೆ ತಿನ್ನಿರಿ. ಚಪಾತಿ ಒಳಗೆ ಅಂದ್ರೇನು ಹೆಚ್ಚಿಗೆ ಎಣ್ಣೆ ಹಚ್ಚಿರಬಾರ್ದು, ಚಪಾತಿ ಒಳಗೆ ತಿನ್ನಿರಿ, ಎಲ್ಲಾರ್ದಾಗೂ ತಿನ್ಬೋದು. ಇದು ತಿಂದ್ರೆ ಏನೈತಲ್ಲ ಇದು ಬರುವಂಥದ್ದು ನಮ್ಮ ತಾಕತ್ತಿಗೆ ಏನೈತಲ್ಲ ವೀರ್ಯಾಣುಗಳು ಹೆಚ್ಚಿಗೆ ಆಗುವಂಥದ್ದು. ಇದು ಎಷ್ಟೋ ನಾವು ಸಾರಿ ಕೊಟ್ಟೇವಲ್ಲ, ವೀರ್ಯಾಣು ಹೆಚ್ಚಿಗೆ ಆಗೋದು ಎಷ್ಟು ಆಗ್ತಾವಂದ್ರೆ ವೀರ್ಯಾಣು ನಮಗೆ ಈಗ ನಾನು 0% ಐತಿ. ನಾನು ಎಷ್ಟು ದಿವಸ ತಿನ್ಬೇಕಂದ್ರೆ 3 ತಿಂಗಳು ತಿನ್ನೋದು. ಯಾವ ಮಗನ ಬೆಳಕ್ಕೆ ಡಾಕ್ಟ್ರ್ ಬೆಳಕ್ಕೆ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ, ಎಲ್ಲೆಲ್ಲಿ ಹೋಗ್ಬೇಡ್ರಿ ನೀವು. ನಿಮ್ಗೆ ವೀರ್ಯಾಣುದ್ದು ಕೊರತೆ ಬಿತ್ತಂದ್ರೆ ನಾನು ಫೋನ್ ಹಚ್ಚಿದ್ರೆ ನಾನು ಎಲ್ಲ ಹೇಳ್ತೀನಿ. ಅದನ್ನು ಏನು ರಾತ್ರಿ ಏನೈತಲ್ಲ ನಿಮ್ಗೆ, ರಾತ್ರಿ ನಾನು ಫೋನ್ ಹಚ್ಚಿದ್ರೆ ಅಂದ್ರೆ ನಾ ಏನು ಮಾಡ್ತೀನಿ, ನಿಮ್ಗೆ ಯಾವ್ದಾರ ಕಾಲ್ ಇತ್ತಂದ್ರೆ ಇದು ಮಾಡ್ತೀನಿ. ನೀವು ಮುಂಜಾನೆ ದಯಮಾಡ್ತೀನಿ ಹಚ್ಚಲಕ್ಕೆ ಹೋಗ್ಬೇಡ್ರಿ. ಇದು ನಮ್ಮ ಹೂವಿಂದ ಏನೈತಲ್ಲ, ನೀವು ಮುಂಜಾನೆ ಏನ್ರಿ ಎದ್ದುಗಳೇನೆ ಒಂದು ರೊಟ್ಟೆ ಆಗಿದ್ದು ತಿನ್ನೋದು, ಒಂದು ಹಿಡಿಯಷ್ಟು ಹೂವು ಒಣಗಿಸಿದ್ದಿರಲಕ್ಕ. ಇಲ್ಲಿಗೆ ನಮ್ಮ ಬಲ್ಯಾಕಿಗೆ ಅದಾವ ನೋಡ್ರಿ, ಹಸಿವು ಅದಾವ ಹೂವು. ಹಸಿ ನಿಮ್ಮ ಬಲ್ಯಾಕ ಗಿಡಗಳು ಹಚ್ಚಿದ್ರಂದ್ರೆ ಹಸಿ ಹೂವನೇ ಹರಿಯೋದು. ಹರಿದ ಕಿಸಿಂದ ತುಪ್ಪದಾಗ ಏನೈತಲ್ಲ ಕರ್ದಂಗೆ ಇದು ಮಾಡ್ಕಿಸಿಂದ ತಾಳಸ್ದಂಗೆ ಮಾಡ್ಕಿಸಿಂದ ಇದು ಒಂದು ಮುಟ್ಟಿಗೆ ಅಷ್ಟೇ ತಿನ್ಕೋತ ಬಂದಿರದ್ರೆ 1 ತಿಂಗಳದಾಗ ವೀರ್ಯಾಣು ನಾ ಚಾಲೆಂಜ್ ಹಚ್ಚಿ ಹೇಳ್ತೀನಿ ನಿಮ್ಗೆ, 5-6% ನಿಮ್ಮ ದೇಹದಾಗ ಇದ್ದಿದ್ದು ಸಾಯೋದಿಲ್ಲ ಮತ್ತು ಸಾಯಿ ಅಂಥದ್ದು ಯಾವುದು ಬರೋದಿಲ್ಲ. ಬೇಡ್ರಿ ಹೂವಿನೊಳಗೆ ನಾ ಅಷ್ಟು ಶಕ್ತಿ ಐತಿ. ನಾ ಮಾಡ್ಕೋತಿ ಹೊಂಟೀನಿ, ಮಾಡಿದ್ದು ನಾನು ನಿಮಗೆ ಹೇಳಾಕತ್ತೀನಿ. ಯಾಕಂದ್ರೆ ಯಾರೂ ಹೇಳೋದಿಲ್ಲ ಇವತ್ತು ನಾಳೆ. ಅವ್ರು ಹೇಳೋದೇನು ಅದು ಆಯಿತು ಇದು ಆಯಿತು ಅಂಥದ್ದಾಯ್ತು ಇಂಥದ್ದಾಯ್ತು ನಮ್ಮ ಬಲ್ಯಕ್ಕೆ ಬರ್ರಿ ಅಂತ ನಾ ಹೇಳೋದಿಲ್ಲ ನಿಮಗೆ. ನೀವು ಮನೆ ಒಳಗೆ ಮಾಡ್ಕೊಳ್ಳೋದು. ಪಥ್ಯ ನೋಡಿರಿ, ಇದಕ್ಕೆ ಹೇಳ್ತೀನಿ ನಿಮಗೆ ಪಥ್ಯ. ಯಾಕಂದ್ರೆ ಈಗ ಕರೆದಿದ್ದು ಕಡಿಮೆ ಐತಿ ತಿನ್ನುವಂಥದ್ದು. ಕರೆದಿದ್ದು ಏನೈತಲ್ಲ ನೀವು ತಿಲ್ಲಕ್ಕೆ ಹೋಗ್ಬೇಡ್ರಿ. ಬಜಿ ಅಂದರು ಆ ಎಣ್ಣೆ ಸುಮಾರು ಹೊಟ್ಟೈತಿ. ನೀವು ಮನೆಯಾಗೆ ತಂದು ಮಾಡಿದ್ರು ಮೊದಲನೇ ಎಣ್ಣೆ ಹೋಗೈತಿ. ಕುಸುಬಿ ಎಣ್ಣೆ ಒಳಗೆ ಏನೈತಲ್ಲ ನಾವು ಕರೆಕ್ಟ್ ತೆಗ್ದಿದ್ದೆವು. 10 ನಮ್ಮ ಉತ್ತಾರ ತೆಗ್ದಿದ್ರೆ ಅವಾಗಿನ ಕಾಲದಾಗ ಪರ್ಸೆಂಟೇಜ್ ಏನು ಕೂನ್ ಆಗ್ತಿದ್ದಲ್ಲ, ಏನೂ ಇಲ್ಲ. ವೀರ್ಯಾಣು ಇಲ್ಲ ಅಂದ್ರೇನು ಅವು ನಾವು ಕೊಡ್ತಿದ್ದೇವೆ. ಕೊಟ್ಟೇವಂದ್ರೆ ಭಾಳ ಇಲ್ಲ, 4 ತಿಂಗಳದಾಗ ಎಂಥದೇ ಅವ ವೀರ್ಯಾಣು ಇಲ್ಲಂದ್ರು 50-60% ಅದು ಆಗ್ತಿತ್ತು. ಈಗಿನ ಕಾಲದಾಗ ನಾ ಬರೀ 5 ಹೇಳಾಕತ್ತೀನಿ ನಿಮ್ಗೆ. ನಮ್ಮ ಬಲ್ಯಾಕ ವೀರ್ಯಾಣು ಪುಷ್ಟಿದು ಇದು ತೊಗೊಂಡ್ಬಂದಿರ್ತಾರೆ 000 ಅಂತ. ಅಂಥವ್ರಿಗೇನು 5-5% ಬರ್ತಾವೆ ವೀರ್ಯಾಣು. 5% ಅಂದ್ರೆ ನೀವು 4-6 ತಿಂಗಳು ತಿನ್ನಿರಿ. ಅವಾಗ 4 ತಿಂಗಳು ಕೊಡ್ತಿದ್ದೇವೆ, ಈಗ 6 ತಿಂಗಳು ತಿನ್ನಿರಿ. 6 ತಿಂಗಳು ತಿಂದ್ರಿ ಅಂದ್ರೆ ನಿಮಗೆ ಎಷ್ಟು ಬೇಕು ವೀರ್ಯಾಣು ಅಷ್ಟು. ನಮಗೆ ಬೇಕಾಯ್ತು 65% ಬೇಕು ವೀರ್ಯಾಣು. ಅದು 65% ಹೆಚ್ಚಿಗೆ ಆಗ್ತಾವೆ. ಮತ್ತೇನು ಅದು ನೀವು ಏನೈತಲ್ಲ ಪುರೇ ಪಥ್ಯ ಹೇಳ್ತೀನಿ ನಿಮ್ಗೆ ಕೇಳ್ರಿ. ಪುರೇ ಇಲ್ಲ, ಬಜಿ ಇಲ್ಲ, ಏನ್ರಿ ಬಜಿ ತಿನ್ಬೇಡ್ರಿ, ಪುರೇ ತಿನ್ಬೇಡ್ರಿ, ತಾಳ್ಸಿದ್ದು ಎಣ್ಣೆಯಾಗ ಏನೂ ಇಲ್ಲ. ಅದೇ ನೀವು ಏನೈತಲ್ಲ ನೀವು ಬೇಕಾಯ್ತು ಅಂದ್ರೆ ನೀವು ತುಪ್ಪದಾಗ ತಾಳಿಸ್ಕೊಂಡು ತಿನ್ನಿರಿ, ಅದು ನಡೀತದೆ ಶರೀರಕ್ಕೆ. ದಾರು ಇಲ್ಲ, ತಂಬಾಕು ಇಲ್ಲ, ಸ್ಟಾರ್ ಇಲ್ಲ, ಗುಟ್ಕಾ ಇಲ್ಲ. ಇವು ನಿಮಗೇನು ಪಥ್ಯ ಇದ್ದಿದ್ದು ಹೇಳಾಕತ್ತೀನಿ ನಾನು. ಆ ದಾರು ಗುಟ್ಕಾ ಸ್ಟಾರ್ ಇತ್ತಂದ್ರೆ ವೀರ್ಯಾಣು ಆಗೋದಿಲ್ಲ. ನೀವು ತೊಗೊಂಡು ಕಿಸಿಂದ ನನ್ನ ಹೆಸರು ಕೆಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾರ್ಯಾರೇ ವೀರ್ಯಾಣು ಕಡಿಮೆ ಡಾಕ್ಟ್ರುಗಳು ಹೇಳಿರ್ತಾರೆ, ನೀವು ಮನೆಯೊಳಗೆ ಮಾಡ್ಕೊಳ್ಳೋವಂಥದ್ದು. ನನ್ನ ಬಲ್ಯಾಕೆ ಬಂದ್ರಂದ್ರೆ ನಾವೇನು ಮಾಡ್ತೇವೆ, ಅವು ಇಂಥವು ಹಾಕಿಸಿನ ತಯಾರು ಮಾಡಿಕೊಡ್ತೇವೆ ಬಿಡ್ರಿ. ನಾವು ಕೊಡೋ ಅಂಥದ್ದೇನು ನಮ್ಮ ರೈತರಿಗೆ ಏನೈತಲ್ಲ, ರೈತರಿಗೆ ಇರಲಾಕ ಯಾವುದೇ ಒಂದು ಇದಕ್ಕಿರಲಾಕ ಎಷ್ಟೋ ಮಂದಿ ವೀರ್ಯಾಣು ಇಲ್ಲಂತ ಊರ್ಲಿ ಹಾಕೊಂಡು ಸತ್ತಾರೆ. ನಾವು ಅದ್ರ ಸಲಾಗಿ ನಾವು ಮೊದಲೊಮ್ಮೆ ಯೂಟ್ಯೂಬ್ದಾಗ ಇದ್ರಾಗ ಕೊಟ್ಟಿದ್ದೇವೆ. ನಾವು ಯಾವುದು ನೆಲಬೆಂಡಿದ್ದು ಕೊಟ್ಟಿದ್ದೇವೆ. ಅದಕ್ಕೆ 1.5 ಲಕ್ಷ ಮಂದಿ ನೋಡ್ಯಾರ. 65% ಅದ್ರಾಗ ತಯಾರಾಗಿದ್ದು ನನಗೆ ಎಷ್ಟೋ ಮಂದಿ ಕಾಲ್ ಹಚ್ತಿರ್ತಾರೆ. ಯಾಕಂದ್ರೆ ನನಗೆ ಇದ್ರಾಗ ಹಾಕ್ತಾರೆ, ಅವು ಏನೂ ತಿಳಿದಿಲ್ಲವು. ನಾ ಏನು ಕಾಲ್ ಹಚ್ಚೆ ಮಾತಾಡ್ತಿರ್ತಾರೆ. ಅಗದಿ ಆರಾಮದೇವ್ರಿ, ಮತ್ತೆ ಮೊದಲಿನಕ್ಕಿಂತ ಚಲೋ ಆಗ್ಯಾವ್ರಿ ನಾವು ಅಂತ ಎಷ್ಟೋ ಮಂದಿ ಹೇಳ್ತಾರೆ. ನಿಮಗೊಂದು ಇದೊಂದು ನಾವೊಂದು ಏನೈತಲ್ಲ ನನ್ನ ಕಡೆಯಿಂದ ಗಿಫ್ಟ್ ಅಂತ ನಿಮ್ಗೆಲ್ಲರಿಗೆ ನಾ ತೋರಿಸ್ಕಿಸಿಂದ ಹೇಳುವಂಥದ್ದು. ನಾ ಏನು ಇರೋ ತನಕ ನಿಮ್ಗೆ ಏನೈತಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ನಾನು ಒಂದು ಮನಸ್ಸಿನಾಗ ಐತಿ. ನೀವು ಆದರೂ ಏನೈತಲ್ಲ ನಮ್ಮ ಚಾನಲ್ ಏನೈತಲ್ಲ ಮಂದಿಗೆ ಶೇರ್ ಮಾಡಿರಿ, ಒಬ್ರಿಗೊಬ್ರು ಶೇರ್ ಮಾಡಿರಿ. ನಿಮ್ಮ ಬಲ್ಯಾಕೆ ಇಟ್ಕೋಬೇಡ್ರಿ. ಅದು ಇಟ್ಕೊಂಡು ಏನೈತಲ್ಲ ನಾ ಮೊದಲೇ ಅವ್ರು ತಳೆದವ್ರು ಎಲ್ಲರೂ ಸತ್ತರು. ಆ ಸತ್ತದ ಸಲಾಗೆ ನಾವು ಇಲ್ಲೆಲ್ಲ ದವಾಖಾನೆ ಅದು ಹುಡುಕಾಡ್ಬೇಕಾಗ್ತದೆ, ಮನೆ ಒಳಗೆ ಇರುವಂಥದ್ದು. ಮತ್ತೇನು ಪಥ್ಯ ಮಾಡ್ಲಿಕ್ಕಂದ್ರೆ ಯಾವುದು ಏನೂ ನಡೆಯೋದಿಲ್ಲ. ಪಥ್ಯ ಮಾಡೋ ತೋರಿ. ನಿಮಗೇನೂ ತಿಳಿಲಿಕ್ಕಂದ್ರೆ ನಾನು ಫೋನ್ ಹಚ್ಚಿರಿ. ಸಂಜೆ ಕಳಿಸಿ ಏನೈತಲ್ಲ ನೀವು ನನಗೆ 5-4 ಹಿಂಗೆ ಫೋನ್ ಹಚ್ಚಿದ್ರಿ ಅಂದ್ರೆ ನನಗೆ ಟೈಮ್ ಸಿಗ್ತದೆ, ನಾ ಹೇಳ್ತೀನಿ. ಇಲ್ಲಾಂದ್ರೂ ನಾನು ಗಿರಾಕಿದ್ದು ಅಂದ್ರೆ ನಾನು ಹೇಳ್ಕೊತೀನಿ ನಿಮ್ಗೆ.
ಟೈಮ್ ನಾ ಹಿಂಗೆ ತಿನ್ನಿರಿ ಅಂತ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಏನೈತಲ್ಲ ಇದು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮದು ಲೈಕ್ ಮಾಡಿರಿ ಚಾನಲ್ಲ. ಅಷ್ಟು ಹೇಳಿಕೆಸಿಂದ ಮುಗಿಸ್ತೀನಿ. ನಮಸ್ಕಾರ.